ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೀನಿಯರ್ ಕಿಲಾಡಿ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ ಕಲಾವಿದರವರು ಉತ್ತರ ಭಾಗದ ಕಡೆ ನೂರಾರು ನಾಟಕಗಳನ್ನ ಸಾವಿರಾರು ಶೋಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರದ್ದೊಂದು ಉರ್ಗಪ್ಪ ಅಂತ ಅಲ್ಲಿ ಈ ವೃತ್ತಿ ರಂಗಭೂಮಿ ನಾಟಕ ನಡೆಯುತ್ತಲ್ಲ ಶಿವಣ್ಣ, ಅಲ್ಲಿದು ಇವ್ರು ತುಂಬಾ ಫೇಮಸ್ ಆಗಿರೋ ಉರ್ಗಪ್ಪ ಅಂತ ಅದ್ರದ್ದೊಂದು ಝಲಕ್ ನೀವು ನೋಡ್ಲೇಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನಮ್ಮ ಶೋ ಹೆಮ್ಮೆ ಅವನು. ಸೇಡೆಂಬ ಸೈತಾನ ನನ್ನ ಹೃದಯದಾಗ ಮನೆ ಮಾಡ್ಯಾನ. 5 ವರ್ಷಗಳ ನಂತರ ಈ ಊರಿಗೆ ಆಗಮನ. ಹಣ, ಮಾನ, ಪ್ರಾಣ ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಲೆಯನ್ನ. ತಂತ್ರ ಮಂತ್ರ ಕುತಂತ್ರ ಯಾವುದರಿಂದಲಾದರೂ ಸರಿ ಆ ಭೂಪತಿಯ ಪ್ರತಿಷ್ಠೆ ಪತನವಾಗಿ ಅಧೋಗತಿ ಆಗಲೇಬೇಕು. ನನ್ನ ಕಾರಸ್ಥಾನದ ಕಟ್ಟಡ ಕಟ್ಟಲೇಬೇಕು. ನನಗೆ ಅವಮಾನ ಮಾಡಿ ನನ್ನ ಮೇಲೆ ಕೆಂಡದ ಮಳೆಗರೆದ ಆ ಭೂಪತಿಗೆ ಕತ್ತೆಯ ಗತಿಯಾಗಬೇಕು. ನಾನು ನೋಡಬೇಕು, ಅವನ ಕಣ್ಣಲ್ಲಿ ರಕ್ತಧಾರೆ ಹರಿಯಬೇಕು. ಇದೇ ನನ್ನ ಅಂತರಂಗದ ಬೇಗುದಿ. ನನ್ನೆದೆಯಲ್ಲಿ ಭೋರ್ಗರಿಯುತ್ತಿರುವ ದ್ವೇಷದ ವಾರಿದೆ. ಬರ್ತನ ಆ ಭೂಪತಿ ನನ್ನ ಸ್ವಾಗತಕ್ಕಾಗಿ ಬರ್ತನ. ಉರುಗಪ್ಪ ಉಂಡಾಡಿ ಉರುಗಪ್ಪ ಈ ಅಪ್ಪ. ಏನ್ರಿ ಅಪ್ಪ ಸುಡಲ್ವಾ ಅದು ಒಳಗಡೆ? ಪ್ರಾಕ್ಟೀಸ್ ಮೇಡಮ್. ಬಟ್ ಚಾನ್ಸೇ ಇಲ್ಲ ಸಂಕೇತ, ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಈ ಉರುಗಪ್ಪ ಅನ್ನೋ ಒಂದು ಪಾತ್ರ ಇದೆಯಲ್ಲ, ಇದನ್ನ ನೋಡೋದಕ್ಕೇನೆ ಈ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳಾದಾಗ ಸಾವಿರಾರು ಅಭಿಮಾನಿಗಳು ನೋಡೋದಕ್ಕೋಸ್ಕರ ಬರ್ತಾರೆ. ಸೊ ಈ ಒಂದು ಪ್ರತಿಭೆ ನಮ್ಮ ಕಿಲಾಡಿ ಜೂನಿಯರ್ಸ್ ಆಗಿರ್ಬೋದು, ಕಾಮಿಡಿ ಕಿಲಾಡಿಲಿ ಇರೋದು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸೂಪರ್ ಅದು ವಾಯ್ಸ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಅಂಡ್ ಆ ಬೀಡಿದ್ ನಾನು ಮಾಡಿದ್ದೀನಿ. ಹೌದಾ? ಆಕ್ಚುಲಿ ಅದನ್ನ ನೋಡಿ ಅಣ್ಣ ಕಲ್ತಿದ್ದು. ಸೂಪರ್. ಯಾವಾಗಮ್ಮ 20ನೇ ವರ್ಷದಲ್ಲೇ ಮಾಡ್ಬಿಟ್ಟಿದ್ದೀನಿ ಅದೆಲ್ಲ. ನೀವು ಸಿಗರೇಟ್ ಅಲ್ಲಿ ಮಾಡಿದ್ರೆ ಅಣ್ಣ ಅವಾಗ್ಲೇ ಬೀಡಿಲೇ ಮಾಡ್ಬಿಡ್ರು. ಸಾಂಗ್ ಇದೆ ನಾಜುಕ್ ನಾರಿ ಕುಮಾರಿ ಅದರ. ಅಣ್ಣ ನೀವು ಏನ್ ಟ್ರೈ ಮಾಡಿಲ್ಲ ಆಕ್ಚುಲಿ? ನಾನೇನು ಎಲ್ಲ ಮಾಡ್ಸೋರಮ್ಮ, ನಾನ್ ಮಾಡಿಲ್ಲಮ್ಮ. ನಾನು ತುಂಬಾ ಒಳ್ಳೆಯವನಮ್ಮ. ನಾನು ಯಾವ್ದು ನಾನು ಮಾಡಕ್ ಹೋಗಲ್ಲಮ್ಮ. ಎಲ್ಲ ಇಂಥವ್ರೆಲ್ಲ ಪುಣ್ಯಾತ್ಮ ಇರ್ತಾರೆ ಮಾಡಿ ಅಂತ ಹೇಳ್ತಾರೆ. ನಾವು ಯಾರಿಗೋಸ್ಕರ ಮಾಡ್ತೀವಿ? ನಮಗೋಸ್ಕರ ಮಾಡ್ತೀವಿ? ಇಲ್ಲಮ್ಮ, ಅಭಿಮಾನಿಗಳಿಗೋಸ್ಕರ ಮಾಡ್ತೀವಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ಅಭಿಮಾನಿ ನೋಡಿ ಚಪ್ಪಾಳೆ ತಟ್ತಾರೆ, ಅದನ್ನೇ ನಾವು ರಾಜ ಅನ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ ಅಷ್ಟೇ. ಏನಿಲ್ಲ ಶಿವಣ್ಣ, ನಾನು ಕೂಡ ಮಾಡಿದ್ದೀನಿ ವಿತೌಟ್ ಬೀಡಿ. ಮತ್ ಏನ್ ಇಟ್ಕೊಂಡಿದ್ರಿ? ಮೈ ಮೂಕಾಭಿನಯ. ಮೈಮು ನೋಡಿ ಈಗ ಮೂಕಾಭಿನಯದ ಸರದಾರ ನಮ್ಮ ಚಂದ್ರು ಸರ್ಗೆ. ನೀನಿಟ್ಟಿದ್ದು ಬೀಡಿ, ಅವ್ರಿಟ್ಟಿದ್ದು ಬೀಡ. ಜನ್ಯಾಜಿ, ಹೇಗನ್ಸ್ತಿ ಪರ್ಫಾರ್ಮೆನ್ಸ್ ನಿಮ್ಗೆ? ರೆಗ್ಯುಲರ್ ಆಗಿ ಅವ್ರು ನೋಡ್ತಾನೆ ಇರ್ತೀನಿ. ದೇ ಆರ್ ಬ್ರಿಲಿಯಂಟ್ ಡಾನ್ಸರ್ಸ್. ಏನ್ ಮಾತಾಡಂಗಿಲ್ಲ ಅವ್ರ ಬಗ್ಗೆ. ಬಟ್ ಇವತ್ತು ನೀವು ಎಲ್ಲರನ್ನು ಓವರ್ಟೇಕ್ ಮಾಡಿ ಬಿಸಾಕ್ಬಿಟ್ರಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲಿ. ತುಂಬಾ ಖುಷಿ ಆಯ್ತು. ವೆರಿ ವೆರಿ ಗುಡ್. ರಚ್ಚು, ಹೆಂಗ ಅನ್ಸ್ತು ರಚ್ಚು ಈ ಪರ್ಫಾರ್ಮೆನ್ಸ್ ನಿಮ್ಗೆ? ಫಸ್ಟ್ ಟೈಮ್ ನಾನು ಶಿವಣ್ಣನ ಜೊತೆ ಡಾನ್ಸ್ ಮಾಡಿರೋದು ಒಂದು ಸಿನಿಮಾದಲ್ಲಿ ಇದೇ ಹಾಡಿಗೆ. ತುಂಬ ಚೆನ್ನಾಗಿ ಒಳ್ಳೆ ಕೊರಿಯೋಗ್ರಫಿ ಮಂಜು ಮಾಸ್ಟರ್ದು. ಆಮೇಲೆ ಆ ಹಾಡಲ್ಲಿ ಸ್ವಲ್ಪ ಓಲ್ಡ್ ಕೆಟಪಲ್ಲಿ ಇರುವಂಥ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ. ಆ್ಯಂಡ್ ಅವರಿಬ್ರು ಬಂದಿದ್ದು ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಥರ ತುಂಬ ಹೈಲೈಟ್ ಆದರು ಅವರಿಬ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದೆಮ್. ರಾಘವ ಎಂತ ಚಂದ ಮಾಡಿದೆ ಇವತ್ತು. ಆ ಫ್ಲಿಪ್ ಇದೆಯಲ್ಲ ಅದು ಸೂಪರ್ ಆಗಿತ್ತು ನೋಡೋದಕ್ಕೆ.
ಅಂಡ್ ನೀವಂತೂ ಓ ಮೈ ಗಾಡ್, ನೀವು ಡಾನ್ಸ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರಲ್ಲ, ಅದಾದ್ಮೇಲೆ ನಿಮ್ದು ಒಂದು ಅಭಿನಯ ಮಾಡಿದ್ರಲ್ಲ, ಅದು ವಂಡರ್ಫುಲ್. ಮೇ ಗಾಡ್ ಬ್ಲೆಸ್ ಯು. Thank you. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚು. ಇನ್ನು ನಮ್ಮ ಮುದ್ದಿನ ಮೇಷ್ಟ್ರು ಚಂದ್ರು ಸರ್. DKD ಮತ್ತು ಜೂನಿಯರ್ಸ್ ಎರಡೂ ಸೇರಿ 3 ಜನ ನೃತ್ಯಕ್ಕೂ ಸಹಿ ನಾಟಕಕ್ಕೂ ಸಹಿ ಅಂತ 3 ಜನ ತೋರಿಸ್ಬಿಟ್ಟಿದ್ರೆ ಯಾರು ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ. ಬಹಳ ಅದ್ಭುತ. ಆಮೇಲೆ 3 ಜನ ಗುಂಡಂತಿರು ಒಳ್ಳೆ ಚೆನ್ನಾಗಿ ಮಾಡಿದ್ರಪ್ಪ. ಒಂದು ಆ ಗುಂಡಮ್ಮ, ಇಲ್ಲಿರೋ ಈ 2 ಗುಂಡಂತಿರು ದಿವ್ಯಾ ಶ್ವೇತಾ ಸ್ಟೇಜ್ ತುಂಬಾ ತುಂಬಿಕೊಂಡಿದ್ರು. ಹಂಗೆ ಚಚ್ಬಿಟ್ರು, ಬೇರೆಯವ್ರು ಕಾಣ್ಲೂ ಇಲ್ಲ ಏನಿಲ್ಲ. ಅವರಿಗೆ ದೊಡ್ಡದೊಂದು ಚಪ್ಪಾಳೆ, ಅದ್ಭುತದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ನಿಶ್ವಿಕಾ ಸಖತ್ತಾಗಿತ್ತು ನಿಜವಾಗ್ಲೂ. ಐ ಥಿಂಕ್ ಆ ಸಾಂಗ್ ಬೇಕಾಗಿದ್ದಂಥ ಎಕ್ಸ್ಪ್ರೆಷನ್ಸು ಪ್ರತಿಯೊಬ್ಬರು ತಂದ್ರು ಈ ಸ್ಟೇಜ್ ಮೇಲೆ. ಐ ಥಿಂಕ್ ವೆನ್ ಯು ಎಂಜಾಯ್ ದ ಸಾಂಗ್, ಅದು ಕೂತ್ಕೊಂಡು ಆಡಿಯನ್ಸ್ಗೂ ಅಷ್ಟೇ ಖುಷಿ ಕೊಡುತ್ತೆ. ಆ್ಯಂಡ್ ಅಫ್ ಕೋರ್ಸ್ ಯು ಹ್ಯಾವ್ ಟು ಗಿವ್ ದೆಮ್ ಸ್ಪೆಷಲ್ ಕ್ರೆಡಿಟ್ಸ್. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರಿ. ಪ್ಲೀಸ್ ಯು ಹ್ಯಾವ್ ಟು ಟೇಕ್ ದಿಸ್. ಮಂಜು ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಸಖತ್ತ ಕೊರಿಯೋಗ್ರಫಿ ಮಾಡಿ ಡಾನ್ಸಿನ ಮುಖಾಂತರ ಕತೆ ಹೇಳುವಂಥದ್ದು ಇದೆಯಲ್ಲ, ಅದು ಒಬ್ಬ ಆಡಿಯನ್ಸನ್ನು ಹಂಗೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯವಾಗುತ್ತೆ ಅಂತ ಅನ್ನೋದಾದರೆ ಅದು ಒಬ್ಬ ಕೊರಿಯೋಗ್ರಾಫರಿಗೆ ಮಾತ್ರ ಅಂತ. ಆ ಸ್ಕಿಲ್ಲು ಅವ್ರಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಸರ್. ಅದು ಸಖತ್ತಾಗಿ ಕೊರಿಯೋಗ್ರಾಫ್ ಮಾಡಿದ್ರು. ಸಂಕೇತ್, ಉತ್ತರ ಕರ್ನಾಟಕದ ಜವಾರಿ ರಂಗಭೂಮಿ ಪ್ರತಿಭೆ. ಅವರು ಮತ್ತೆ ಮತ್ತೆ ಅದನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತಂದರೆ ಒಬ್ಬ ರಂಗಭೂಮಿ ಕಲಾವಿದನಾಗಿ ನಮಸ್ಕಾರ ನಿಮಗೆ. ತುಂಬಾ ಖುಷಿ ಆಗುತ್ತೆ, ಅಷ್ಟು ಹೆಮ್ಮೆ ಆಗುತ್ತೆ. ಸಂಕೇತ್, ಫೈನಲ್ ಆಗಿ ದಿವ್ಯಾ ಅವರು ಮತ್ತು ನಾನು ನಿಮ್ಮನ್ನು ಅಲ್ಲಿ ನೋಡಿದೆ, ದೇ ಟೋಟಲಿ ಡಿಸರ್ವ್ ದಟ್. ನಿಮ್ಮಿಬ್ಬರಿಗೂ ಪ್ರತಿ ಸಲ ನಾನು ಡಾನ್ಸ್ಗೆ ಅಂತ ಹಿಂಗೆ ಓದಬೇಕಾದ್ರೆ ನಿಜವಾದ ಮಾಸ್ಟರ್ಸು ಅದರ ಕೊರಿಯೋಗ್ರಾಫರ್ಸ್ ಆದರೆ ನನಗೆ ಸೈಡಿಗೆ ಕರ್ಕೊಂಡೋಗಿ ನನಗೆ ತಿದ್ದಿ ಕರೆಕ್ಟಾಗಿ ಮೋಲ್ಡ್ ಮಾಡ್ತಾ ಇರೋ ಅಂಥದ್ದು ಎಲ್ಲ ನಮ್ಮ ಸೈಡ್ ಡಾನ್ಸರ್ಸ್. ಅವರಿಬ್ಬರೂ ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಒಂದಿಷ್ಟು ಸಾಂಗ್ಗಳಿಗೆ ನನ್ನನ್ನು ಸೈಡಿಗೆ ಕರ್ಕೊಂಡೋಗಿ ಅಲ್ಲೆಲ್ಲೋ ಮರದ ಕೆಳಗೆ ಒಂಚೂರು ಹೇಳ್ಕೊಡಿ ಅಂತ ತಕ್ಷಣ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ನಿಜ ಹೇಳ್ತೀನಿ, ಅದೇನಾದ್ರು ಎಲ್ಲನೂ ಒಂದೊಂದು ಟೇಕಿಗೆ ಓಕೆ ಆಗಿದೆ ಅಂತ ಅನ್ನೋದಾದರೆ ಅದೆಲ್ಲ ಕ್ರೆಡಿಟ್ಸು ಅವ್ರುಗಳಿಗೆ ಸೇರಬೇಕು. ಅಷ್ಟು ಕ್ರೆಡಿಟ್ಸ್ ಅವ್ರಿಗೆ ಸೇರಬೇಕು. ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಟು ಆಲ್ ದಿ ಡಾನ್ಸರ್ಸ್ ಔಟ್ ದೇರ್. ವ್ಯೂವರೇ, ಇವತ್ತು ನೀವಿಬ್ಬರೇ ಸ್ಟಾರ್ಸ್ ಆಗ್ಬಿಟ್ರಿ, ಹೆಂಗ್ ಅನಿಸ್ತಾ ಇದೆ? ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು DKDಗೆ. ಯಾಕಂದರೆ ನಮ್ಮನ್ನು ನೋಡಿರೋ ಮುಖಗಳನ್ನಂತ ಕಳಿಸ್ದೆ ಮೋಹನ್ ಮಾಸ್ಟ್ರು ನಮಗೆ ಅವಕಾಶ ಕೊಟ್ಟು ಆಗಾಗ ಬಂದು ನಮಗೂ ಇಂಥ ಸ್ಟೇಜ್ಗಳು ಸಿಗುತ್ತಲ್ಲ, ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಮಕ್ಳುಗಳು ಸ್ಕೂಲಲ್ಲಿ ಪ್ರೌಡಾಗಿ ಹೇಳ್ಕೊಳ್ತಾರೆ, ಈ ಥರ ಸ್ಟೇಜಲ್ಲಿ ನಮ್ಮ ಮಮ್ಮಿ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ಸ್ ಅ ಲಾಟ್ ನಮ್ಮ ಇಡೀ ಯೂನಿಯನ್ ಕಡೆಯಿಂದ, ಡ್ಯಾನ್ಸಸ್ ಟೀಮ್ ಕಡೆಯಿಂದ. ಥ್ಯಾಂಕ್ ಯು.